Hi friends, welcome back to another episode of Hi-Fi Family Vlogs. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಲ್ಫ್ ಹೇರ್ ಕಟ್ ನಾನು ಹೇಗೆ ಮಾಡಿಕೊಂಡೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಒಂದು ಹೇರ್ ಕಟ್ ಕಿಟ್ಟಲ್ಲಿ ಸಿಸರ್ಸ್, ಥಿನ್ನಿಂಗ್ ಸಿಸರ್ಸ್ ಆರ್ ದ ಲೇಯರ್ ಕಟ್ ಸಿಸರ್ಸ್, ಕೂಮ್ ಆ್ಯಂಡ್ ಕ್ಲಿಪ್. ನಾನು ಈ ಕಿಟ್ನ ಬಂದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಆ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇಟ್ಸ್ ಬೀನ್ ಓವರ್ ಅ ಇಯರ್ ಅಂತಲೇ ಹೇಳ್ಬೋದು ನಾನು ಏರ್ ಟ್ರಿಮ್ ಮಾಡಿಸಿ. ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ ಕೇರ್ ಅಂತ ಕಟ್ ಮಾಡ್ಸೋಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೆ ನಾನು ಈ ಸಲ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಹೇರ್ ಸ್ಪ್ರೇ ಇಟ್ಕೊಂಡಿದ್ದೀನಿ, ಕೂಂಬ್ ಆ್ಯಸ್ ವೆಲ್ ಆಸ್ ದ ಸಿಸರ್ಸ್ ಕಿಟ್ ಅಷ್ಟೇ. ನಾನು ಈ ಸ್ಪ್ರೇ ಬಾಟಲಲ್ಲಿ ವಾರ್ಮ್ ವಾಟರ್ ತೊಗೊಂಡಿದ್ದೀನಿ. ಸೊ ಎಲ್ಲ ಲೈಟಾಗಿ ಹೇರ್ಸ್ಗೆಲ್ಲ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಂಗೆ ಒಂದು ಸ್ವಲ್ಪ ತಲೆ ಬಾಚ್ಕೊಂಡೆ, ಬ್ರಷ್ ಮಾಡಿಕೊಂಡೆ ಕೂಂಬಿಂದ. ಸೊ ನಾನು ಇವತ್ತು ಮಧ್ಯ ಪಾರ್ಟಿಷನ್ ತಗೊಳ್ತೀನಿ. ಸೊ ಫುಲ್ ಪಾರ್ಟಿಷನ್ ತಗೊಂಡೆ. ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಸೊ ಎಲ್ಲಿ ಟ್ಯಾಂಗಲ್ ಸಿಕ್ಕಿರ್ಬಾರ್ದು ಎಲ್ಲೂ. ಸೆಲ್ಫ್ ಮಾಡ್ಕೊಳ್ತಾ ಇರೋದ್ರಿಂದ ಹುಷಾರಾಗಿ ನೀಟಾಗಿ ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಸಿಸರ್ಸ್ ತಗೊಳ್ತಿದ್ದೀನಿ. ಸೊ ಜಸ್ಟ್ ಸಿಂಕ್ ಒಳಗಡೆ ಹಾಕ್ತೀನಿ ಹೇರ್ಸ್. ಸೊ ಇಲ್ಲೆಲ್ಲ ಮೆಸ್ಸಪ್ ಹಾಕ್ಬಾರ್ದು ಅಂತ ನಾನು ಹಿಂದೆ ಶೇಪ್ ಬಂದು ಜಸ್ಟ್ ಲೆವೆಲ್ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೆನ್ಸ್ಡ್ ಟು ಕಟ್ ಮೈ ಓನ್ ಹೇರ್ಸ್. ನನ್ನ ಹಸ್ಬೆಂಡ್ಗೆ, ನನ್ನ ಡ್ಯಾಡ್ಗೆ, ನನ್ನ ಮಗನಿಗೆಲ್ಲ ಹೇರ್ ಕಟ್ ಮಾಡಿರ್ತಿದ್ದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು ಅಷ್ಟೇ. ಬ್ಯಾಕ್ ಈ ಲೆವೆಲ್ ಕಟ್ ಆದಮೇಲಿಂದ ಸ್ವಲ್ಪ ಕಂಫರ್ಟಬಲ್ ಆಯಿತು. ನಾನು ಇವಾಗಲೇ ನಮ್ಮ ಮನೇಲಿ 3 ಬಾಯ್ಸ್ಗೆ ಹೇರ್ ಕಟ್ ಮಾಡಿರೋದ್ರಿಂದ ಗರ್ಲ್ಸ್ ಆ್ಯಂಡ್ ಬಾಯ್ಸ್ಗೆ ಕಂಪೇರ್ ಮಾಡಿದ್ರೆ ಬಾಯ್ಸ್ ಹೇರ್ ಕಟ್ಟು ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಇವಾಗ ಬ್ಯಾಕ್ ಲೆವೆಲ್ ಹೇರ್ ಕಟ್ ಆಯಿತು. ಇವಾಗ ನಾನು ಫ್ರಂಟ್ ಪೋರ್ಷನ್ಗೆ ನಾನು ಸ್ವಲ್ಪ ಲೇಯರ್ಸ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಪಾರ್ಟೇಷನ್ ಮಾಡಿಕೊಂಡು ಒಂಥರ ಸ್ಟೆಪ್ ಲೇಯರ್ ಥರ ಮಾಡ್ತಾ ಇದ್ದೀನಿ. ತುಂಬ ಶಾರ್ಟ್ ಮಾಡ್ತಿಲ್ಲ, ಜಸ್ಟ್ ಮೀಡಿಯಮ್ ಒಂಥರ ಇರೋ ಅಷ್ಟರಲ್ಲೇ ಸ್ವಲ್ಪ ಟ್ರಿಮ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ನಾನು ಫ್ರಂಟ್ ಬ್ಯಾಂಗ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು, ಬಟ್ ಆಮೇಲೆ ಐ ಚೇಂಜ್ ಮೈ ಮೈಂಡ್ ಆ್ಯಂಡ್ ಅದೇ ಲೇಯರ್ಡ್ ಸ್ಟೆಪ್ಗೆ ಸ್ಟಿಕ್ ಆನ್ ಆದೆ ಲಾಸ್ಟ್ಗೆ. ಆ್ಯಸ್ ಇಟ್ ವಾಸ್ ದ ಫಸ್ಟ್ ಟ್ರೈ, ವೈ ಟು ಟೇಕ್ ಚಾನ್ಸಸ್ ಅಲ್ವಾ? 2020 ಪ್ಯಾಂಡಮಿಕ್ಕಿಂದ ನಾವು ಎಷ್ಟೊಂದೆಲ್ಲ ಕಲ್ತಿದ್ದೀವಿ. ಎವ್ರಿಥಿಂಗ್ ಇಸ್ ಸೆಲ್ಫ್ ಮೇಡ್, ಹೋಮ್ ಮೇಡ್ ಅಂತ. ನೀವೆಲ್ಲ ಹೇಗೆ ಸೆಲ್ಫ್ ಕೇರ್ ಮಾಡ್ಕೊಂಡ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಬ್ಲ್ಯಾಕ್ ಸ್ವೆಟರ್ ಹಾಕ್ಕೊಂಡಿದ್ದೆ. ಅದರಲ್ಲಿ ನನ್ನ ಹೇರ್ಸ್ ಬ್ಲ್ಯಾಕ್ ಇರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಿರಲಿಲ್ಲ. ಸೊ ಲೈಟರ್ ಸ್ವೆಟರ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ಯು ವಿಲ್ ಸಿ ಎಷ್ಟು ಕಟ್ ಮಾಡ್ತಾ ಇದ್ದೀನಿ. ಈ ಲೇಯರ್ಡ್ ಸ್ಟೆಪ್ ಕಟ್ಟಿಂಗ್ ಅಂತೂ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡ್ತು ಅಷ್ಟೇ, ಬಟ್ ಮಿಕ್ಕಿದೆಲ್ಲ ಕ್ವಿಕ್ಕಾಗೇ ಆಯಿತು. ಸೊ ಐ ವಾಸ್ ಹ್ಯಾಪಿ ವಿತ್ ಆಲ್ ದ ಔಟ್ಕಮ್ ಆ್ಯಕ್ಚುಲಿ. ಫುಲ್ ಹೇರ್ ಕಟ್ ಎಲ್ಲ ಆಯಿತು. ಸೊ ನಿಮ್ಗೆ ಹೇಗೆ ಅನಿಸ್ತು ಈ ಹೇರ್ ಕಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಿಯರ್ ಇಸ್ ಮೈ ಅನ್ಇನ್ವೈಟೆಡ್ ವಿಸಿಟರ್. ಇವಾಗ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಕಮ್ ಆನ್, ಲೆಟ್ಸ್ ಸಿ. ನಾನು ಕ್ರೀಮ್ ಅಷ್ಟು ಯೂಸ್ ಮಾಡಲ್ಲ ನೈಟ್ ಟೈಮ್. ಸೊ ಜಸ್ಟ್ ಆಲಿವ್ ಆಯಿಲ್.
ಸೊ ಆಲಿವ್ ಆಯಿಲ್ನ ಐ ಜಸ್ಟ್ ಲೈಕ್ ಟೇಕ್ ಹಚ್ಕೊಂಡಿದ್ದೀನಿ. ಸೊ ಪಾಪುಗಳು ನೈಟ್ ಟೈಮ್ ನಾನು ಇದು ಇರಿಸೋದ್ರಿಂದ ಸ್ವಲ್ಪ ಲೈಕ್ ಡಾರ್ಕ್ ಸರ್ಕಲ್ ಬಂದಿದೆ. ಸೊ ಇದು ತುಂಬ ಇವಾಗ ಕೋಲ್ಡ್ ಇರೋದ್ರಿಂದ ಸೊ ಸ್ಕಿನ್ನು ತುಂಬ ಡ್ರೈ ಆಗುತ್ತೆ. ಸೊ ಅದಕ್ಕೆ ಐಮ್ ಜಸ್ಟ್ ಲೈಕ್ ಅಪ್ಲೈಯಿಂಗ್ ಲಿಟಲ್ ಆಯಿಲ್. ಇವಾಗ ತಲೆಗೂ ಆಯಿಲ್ ಹಚ್ಕೊಂಡ್ಬಿಡ್ತೀನಿ. ಸೊ ಅದಕ್ಕೆ ಲೈಕ್ ಹಚ್ಕೊಂಡು ಚೆನ್ನಾಗಿ I just share like what I use for my hairs, like hair oil na oil. So skin ತುಂಬಾ ಒಳ್ಳೆಯದು. So just give a quick massage. ಇವಾಗ ಫೇಸ್ಗೆಲ್ಲ ಆಯಿಲ್ ಹಚ್ಕೊಂಡಾಯಿತು, ಲೈಕ್ ಆಲಿವ್ ಆಯಿಲ್. ಸೊ ಇವಾಗ ಸ್ವಲ್ಪ ನಾನು ತಲೆಗೆ ಆಯಿಲ್ ಹಚ್ಕೊಂಡು ಸೊ ಚೆನ್ನಾಗಿ ಲೈಕ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಟ್ಸ್ ಬೀನ್ ಲೈಕ್ 2 weeks ಆ್ಯಕ್ಚುಲಿ ಲೈಕ್ ನಾನು ತಲೆಗೆ ಎಣ್ಣೆ ಹಾಕಿ. ಸೊ ಅದಕ್ಕೆ ಈ ಆಯಿಲ್ ಲೈಕ್ ಮಿಕ್ಸ್ಡ್ ಆಯಿಲ್ ಇದು. ಸೊ ಇದರಲ್ಲಿ ಲೈಕ್ ಹರಳೆಣ್ಣೆ ಇದೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಇದೆ. ಸೊ ಎಲ್ಲ 3 ಆಯಿಲ್ಸ್ ಇಸ್ ಮಿಕ್ಸ್ಡ್ ಅಪ್. ಆ್ಯಂಡ್ ಇದನ್ನು ಮೂರನ್ನು ಕಾಯಿಸಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಲೈಕ್ ಹೇಗೆ ಇದು ಹರ್ಬಲ್ ಆಯಿಲ್ ಯೂಸ್ ಮಾಡೋದಂತ. ಸೊ ನಮ್ಮ ಮಾಮ್ ಇದನ್ನು ಹೇಳ್ಕೊಟ್ಟಿದ್ದು. ಸ್ಮೆಲ್ಲು ಚೆನ್ನಾಗಿರುತ್ತೆ ಆಯಿಲ್ದು ಆ್ಯಂಡ್ ಲೈಕ್ ಏರ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ತಿಕ್ಕಾಗಿರುತ್ತೆ. ಸೊ ಅದಕ್ಕೆ ಇದು ಸೊ ಚೆನ್ನಾಗಿ ಕಾಯಿಸಿ ಅದನ್ನು ಫಿಲ್ಟರ್ ಮಾಡಿ ಈ ಥರ ಬಾಟಲಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೇನು ಮುಗೀತಾ ಇದೆ, ಇನ್ನು ನೆಕ್ಸ್ಟ್ ರೌಂಡ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಇದನ್ನು ನಾನು ಫಸ್ಟ್ ಸೊ ಜಸ್ಟ್ ಟೇಕ್ ದ ಪಾರ್ಟೇಷನ್ ಆ್ಯಂಡ್ ಲೈಕ್ ಶೂ ತಗೊಳ್ತೀನಿ. ಸೊ ಫಸ್ಟ್ ನೆತ್ತಿಗೆ ಹಾಕ್ಕೊಬೇಕು. ಸೊ ಅಲ್ಲೇ ಜಾಸ್ತಿ ಹೀಟ್ ಇರುತ್ತೆ. ಸೊ ಐ ಕ್ಯಾನ್ ಫೀಲ್ ಲೈಕ್ ಎಷ್ಟು ಬಿಸಿ ಬರ್ತಿದೆ ಅಂತ ನನ್ನ ನೆತ್ತಿಯಿಂದ. ಸೊ ಎಲ್ಲ ಹಾಕ್ಕೊಂಡು ಈಗ ಫುಲ್ ಹೇರ್ಸ್ಗೆ ರೂಟ್ಸ್ಗೆಲ್ಲ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಕ್ವಿಕ್ ಮಸಾಜ್ ಮಾಡ್ಕೊಳ್ತಿದ್ದೀನಿ ನನಗೆ. ಹೇರ್ ಥೆರಪಿ ಥರ ಮಾಡಿಕೊಂಡ್ರೆ ಲೈಕ್ ಹೇರ್ಸು ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ನು ಕೂಡ ಲೈಕ್ ಆಯಿಲ್ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ಹಾಕ್ಬಿಟ್ಟು ನಾನು ನೆನೆಸ್ತೀನಿ ಲೈಕ್ ಅಟ್ಲೀಸ್ಟ್ ಲೈಕ್ 1 to 3 days ಹಂಗೆ ಲೈಕ್ ಅಟ್ಲೀಸ್ಟ್ 2 days ಲೈಕ್ ಆಫ್ಟರ್ ಲೈಕ್ 30 minutes ಚೆನ್ನಾಗಿ ಕೂಮ್ ಮಾಡ್ತೀನಿ. ಕೂಮ್ ಮಾಡಿಬಿಟ್ಟು ಲೈಕ್ ಜಡೆ ಹಾಕ್ಕೊಳ್ತೀನಿ. ಸೊ ಜಡೆ ಹಾಕ್ಕೊಂಡು ಸೊ ಮಲ್ಕೊಳ್ಳೋದು. See you in 30 minutes. Hi friends, welcome back. So 30 minutes ಆಯಿತು. ನಾನು ಇವಾಗ ಕೂಮ್ ಮಾಡಿಬಿಟ್ಟು ಜಡೆ ಹಾಕ್ಕೊಳ್ತೀನಿ. ಸೊ ಈ ಥರ ಕೂಮ್ ಮಾಡೋದ್ರಿಂದ ಲೈಕ್ ಹೆಡ್ಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಇನ್ನು ಪುನಃ ಲೈಕ್ ಐ ಜಸ್ಟ್ ಅಪ್ಲೈ ಆಯಿಲ್ ಇನ್ ದ ಮಾರ್ನಿಂಗ್ ಆ್ಯಕ್ಚುಲಿ. ಸೊ ಕೂಮ್ ಮಾಡಾಯಿತು, ಇವಾಗ ಪ್ಲಾಟ್ಸ್ ಹಾಕ್ಕೊಳ್ತಿದ್ದೀನಿ. ಲೈಕ್ ನನ್ನ ಲಾಂಗ್ ಹಾಗೂ ಥಿಕ್ ಏರ್ ಸೀಕ್ರೆಟ್ ಬಂದು ನಮ್ಮಮ್ಮ ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್ ಎನ್ ಹೆರಿಡಿಟ್ರಿ ಕೂಡ ಹೌದು. ಆ್ಯಂಡ್ ಆಲ್ಸೋ ಕೇರನ್ನು ಹಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೈಟಾಗಿ ಜಡೆ ಹಾಕ್ಕೊಂಡ್ರೆ ಲೈಕ್ ಹೆಡ್ಡೇಕ್ ಇದೆಲ್ಲ ಚೆನ್ನಾಗಿ ನೀಟಾಗಿ ಇದಾಗುತ್ತೆ. ಸೊ ನೆಕ್ಸ್ಟ್ ಸೊ ನಾನು ನಾಳೆನೂ ಪುನಃ ಆಯಿಲ್ ಹಚ್ಕೊಳ್ತೀನಿ. ಸೊ ಆಯಿಲ್ ಹಚ್ಕೊಂಡು ಲೈಕ್ ಅದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಟ್ಟು ನಾಡಿಗೆ ಸ್ನಾನ ಮಾಡೋದು ಲೈಕ್ ತಲೆಗೆ. ಸೊ ಐ ಲೆಟ್ ಇಟ್ ಸೆಟ್ ಫಾರ್ ಸಮ್ ಟೈಮ್ ಲೈಕ್ ಫಾರ್ 1 or 2 daysಗೆ ಇರ್ತೀನಿ. ಸೊ ಇಟ್ಬಿಟ್ಟು ಸೊ ಚೆನ್ನಾಗಿ ಅವಾಗ ಪುಷ್ಟಿಯಾಗಿ ಇದ್ದು ಸೊ ಇಟ್ಸ್ ಲೈಕ್ ಗುಡ್ ಫುಡ್ ಫಾರ್ ದ ಹೇರ್ಸ್ ಅಂತ ಹೇಳ್ಬೋದು. ಈ ಕ್ಲಿಪ್ಪಿಂಗ್ ನಿಮಗೋಸ್ಕರ ಮಾಡಿದ್ದು ಆಫ್ಟರ್ ಹೇರ್ ಕಟ್ ಆ್ಯಂಡ್ ಆಯಿಲ್ ಮಸಾಜ್ ಹೇಗೆ ಅನಿಸುತ್ತೆ ಕೂದಲು ಅಂತ ತೋರಿಸೋದಕ್ಕೋಸ್ಕರ. ನೋಡಿ, ಆ ಈವ್ನಿಂಗ್ ನಾವು ಆಚೆ ಹೋಗಿದ್ವಿ. ಸೊ ಅದಕ್ಕೆ ಹೇರ್ಸ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸೋದಕ್ಕೆ ಈ ಕ್ಲಿಪ್ಪಿಂಗ್ ನಿಮಗೋಸ್ಕರ.
ಇವಾಗ ಲೆಟ್ಸ್ ಗೆಟ್ ಇನ್ ಟು ದ ಕಿಚನ್. ಇವತ್ತು ನಾನು ನಿಮ್ಗೆ ತೋರಿಸ್ತಿರೋ ರೆಸಿಪಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೆಟ್ ಆಗಿರೋ ಐಟಮ್. ಏನದು? ಬಟರ್ ಪನ್ನೀರ್ ಮಸಾಲ. ಶೌರ್ಯಗಂತೂ ತುಂಬಾ ಇಷ್ಟ. ಅವನು ಇದನ್ನು ಆರೆಂಜ್ ಕರಿ ಅಂತ ಕರೀತಾ ಇರ್ತಾನೆ. ಇದು ರೈಸ್ ಜೊತೆ ನಾನ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಆಫ್ ಬಟರ್, 1 ಟೇಬಲ್ ಸ್ಪೂನ್ ಆಫ್ ಆಯಿಲ್. ಇದಕ್ಕೆ ನಾನು 2 ಆನಿಯನ್ಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆ್ಯಂಡ್ 2 ಟೊಮೆಟೊಸ್. ಇದಕ್ಕೆ ನಾನು ಹ್ಯಾಂಡ್ಫುಲ್ ಅಷ್ಟು ಕ್ಯಾಶ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ, ರಿಚ್ ಇನ್ ಟೇಸ್ಟ್ ಬರೋದಕ್ಕೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ಸ್ ಅಷ್ಟು ಸಾಲ್ಟ್ ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಮತ್ತು ಆನಿಯನ್ಸು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗೋಕ್ಕೆ ಬಿಡೋಣ. ಎಲ್ಲ ಚೆನ್ನಾಗಿ ಬೇಯೋ ತನಕ ನಾವು ಇವಾಗ ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಕ್ವಿಕ್ಕಾಗಿ. ಜಸ್ಟ್ ಲೈಕ್ ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ಡ್ ಪನ್ನೀರಾಗಿ ಕಟ್ ಮಾಡ್ತಾಯಿದ್ದೀನಿ ಕ್ಯೂಬ್ಸ್ ಆಗಿ. ಇವಾಗ ಪ್ಯಾನ್ಗೆ 2 ಸ್ಪೂನ್ಸ್ ಅಷ್ಟು ನಾನು ಆಯಿಲ್ ಹಾಕ್ಕೊಂಡು ಪನ್ನೀರ್ ಕ್ಯೂಬ್ಸ್ನೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಲೈಕ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡು ಇವಾಗ ನಾನು ಬಟರ್ ಮಿಲ್ಕ್ ಮಜ್ಜಿಗೆ ಒಳಗಡೆ ಈ ಪನ್ನೀರ್ ಕ್ಯೂಬ್ಸ್ ಫ್ರೈ ಆಗಿರೋ ಅಂಥದ್ದನ್ನೆಲ್ಲ ಹಾಕಿದ್ರೆ ಸಖತ್ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ. ದಿಸ್ ಇಸ್ ದ ಸೀಕ್ರೆಟ್ ಅಂತಲೇ ಹೇಳ್ಬೋದು. ನಾವು ಬೇರೆ ಪ್ರಿಪ್ರೇಷನ್ಸ್ ಅಂದರೆ ಲೈಕ್ ಮಸಾಲ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋ ತನಕ ಇದು ಮಜ್ಜಿಗೆ ಒಳಗಡೆ ನೆನೀತಾ ಇರುತ್ತೆ. ಸೊ ಅದು ಒಂಥರ ಸಾಫ್ಟಾಗಿ ತುಂಬಾ ಸ್ಪಾಂಜಿ ಆ ಟೆಕ್ಸ್ಚರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ. ನೀವು ಸಹ ಖಂಡಿತ ಟ್ರೈ ಮಾಡಿ ಈ ಟಿಪ್ನ. ಇವಾಗ ಆನಿಯನ್, ಟೊಮೆಟೊ, ಕ್ಯಾಶ್ಯೂಸ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಬಿಸಿ ಇರಬೇಕಾದ್ರೇ ಹ್ಯಾಂಡ್ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಹ್ಯಾಂಡ್ ಮಿಕ್ಸರ್ದು ಲಿಂಕು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಪಾತ್ರೆಗೆಲ್ಲ ಏನು ಸ್ಕ್ರ್ಯಾಚ್ ಆಗೋದು ಏನೂ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾನು ಸೊಪ್ಸಾರಿಗೆಲ್ಲನೂ ಇದನ್ನೇ ಯೂಸ್ ಮಾಡೋದು. ಇದು ಚೆನ್ನಾಗಿ ಪೇಸ್ಟ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ. ಇವಾಗ ಕ್ವಿಕ್ ಸ್ಟಿರ್ ಮಾಡ್ತಾ ಇದ್ದೀನಿ. ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ನಾನಿವಾಗ 1 ಕ್ಯೂಬ್ ಆಫ್ ಜಾಗರಿ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಟರ್ಮರಿಕ್ ಹಾಕ್ಕೊಂಡೆ. ಇವಾಗ 2.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ 2 ಸ್ಪೂನ್ಸ್ ಅಷ್ಟು ಕೊರಿಯಾಂಡರ್ ಪೌಡರ್ ಆ್ಯಂಡ್ ಸ್ವಲ್ಪ ಹುಳಿ ಬರೋದಕ್ಕೆ ನಾನಿಲ್ಲಿ ಆಮ್ಚೂರ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ, 1/2 ಸ್ಪೂನ್ ಅಷ್ಟೇ. 1.5 ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕೇಸರಿ ಹೂವನ್ನ ನೆನೆಸಿಟ್ಟಿದ್ದೆ ಹಾಲಲ್ಲಿ, ಸೊ ಅದನ್ನು ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಟಿರ್ ಇಟ್ ವೆಲ್. ಇವಾಗ ನಾವು ನೆನೆಸಿಟ್ಟಿದ್ವಲ್ಲ ಪನ್ನೀರ್ ಕ್ಯೂಬ್ಸ್ನೆಲ್ಲ ನಾನು ಅದನ್ನು ಇವಾಗ ಈ ಗ್ರೇವಿ ಒಳಗಡೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕ್ರಶ್ಡ್ ಕಸೂರಿ ಮೇಥಿ, ಒಂದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ ನಾನು ಟೊಮೆಟೊ ಕೆಚಪ್ ಆ್ಯಡ್ ಮಾಡಿಕೊಂಡೆ. ಜಸ್ಟ್ ಲೈಕ್ ಅಬೌಟ್ ಅ ಸ್ಪೂನ್ ಅಷ್ಟೇ ಸಾಕು. ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಕಟ್ ಮಾಡಿರೋ ಅಂಥ ಫ್ರೆಶ್ ಕೊರಿಯಾಂಡರ್ ಲೀವ್ಸ್ನ ಆ್ಯಡ್ ಮಾಡಿದೆ ಇವಾಗ. ಆ್ಯಂಡ್ ಕ್ವಿಕ್ ಮಿಕ್ಸ್ ಆ್ಯಂಡ್ ಸರ್ವ್ ಇಟ್ ಇನ್ ಅ ಸರ್ವಿಂಗ್ ಬೌಲ್. ಇಟ್ಸ್ ಸೋ ಡಿಲಿಷಿಯಸ್, ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿಕೊಂಡು
ನಾನ್ ಜೊತೆ ತಿಂದರು. ಇದಕ್ಕೆ ಸ್ವಲ್ಪ ಬೆಣ್ಣೆ ಸಹ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ, ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಬೇರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು ನೀವು ಈ ಗ್ರೇವಿಗೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಟ್ರಸ್ಟ್ ಮೀ. ಸೊ ನೀವು ಟ್ರೈ ಮಾಡಿ ನನಗೆ ತಿಳಿಸಿ ಹೇಗೆ ಬಂತು ಅಂತ. ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ಕುಕಿಂಗ್ ರೆಸಿಪಿ. Okay friends, I hope you all enjoyed my today's video. Please subscribe to my channel anta helta. Stay healthy, be safe and always keep smiling. Bye bye.